ಲಘು ಅನ್ನೋ ಶಬ್ದವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಪ್ರಯೋಗ ಮಾಡ್ತಾರೆ. ಲಘುವಾದ ಮಾತು, ಹಗುರವಾದ ಮಾತು ಅಂತ ಹೀಗೆಲ್ಲ. ಅದು ಅಲ್ಲದೆ ಲಘು ಲಘೂನಿ ಶಿಶೂನಿ, ಸಣ್ಣ ಸಣ್ಣ ಮಕ್ಕಳು. ಎತ್ರಣೋ ಲಘು ಲಘೂನಿ ಶಿಶೂನಿ, ಎಲ್ಲಿ ಸಣ್ಣ ಸಣ್ಣ ಮಕ್ಕಳಿಲ್ಲ ಅದು ಮನೆಯ. ತಾನಿ ಕಿಂ ಬತ ಗೃಹಾಣಿ ವನಾನಿ ಅಂತ ಹಾಗೊಂದು ಸುಭಾಷಿತವೂ ಕೂಡ ಇದೆ. ಹೀಗೆ ಸಣ್ಣದು ಅನ್ನೋ ಅರ್ಥದಲ್ಲಿ ನ ಅತಿ ಮಹಾನ್ ನಾತಿ ಮಹಾಂತಿ ಅಂತ ಹೀಗೆಲ್ಲ ಕೆಲವು ಕಡೆ ಬೇರೆ ಸಂದರ್ಭದಲ್ಲಿ ಪ್ರಯೋಗ ಮಾಡ್ತಾರೆ. ಹಾಗಾಗಿ ಲಘು ಪುಸ್ತಕಂ ಸಣ್ಣ ಪುಸ್ತಕ, ಲಘೂನಿ ಶಿಶೂನಿ, ಲಘು ಪಾತ್ರಂ ಸಣ್ಣ ಪಾತ್ರೆ, ಅಲ್ಪಂ ಪಾತ್ರಂ ಅಂತ ಹೇಳೋದಕ್ಕಿಂತ ಲಘು ಪಾತ್ರಂ ಅಂತ ಹೇಳೋದು ಹೆಚ್ಚು ಯೋಗ್ಯವೇನೋ. ಹೀಗೆ ಬೃಹತ್ ಅನ್ನೋದಕ್ಕೆ ವಿರುದ್ಧವಾಗಿ ಹೇಳೋ ಪ್ರಸಂಗ ಬಂದಾಗೆಲ್ಲ ಲಘು ಅನ್ನೋ ಶಬ್ದವನ್ನು ಹೆಚ್ಚು ನಾವು ಬಳಸಬಹುದು.